ಯಾವ ಹೂವು ಯಾರ ಮುಡಿಕೋ ಭಾಗ 65. ಸ್ವರ್ಣ ಹೇಳಿದ ಮಾತು ಕೇಳಿ ವಿಕ್ರಮ್ ಮನಸ್ಸಿನಲ್ಲಿ ಸಾನ್ವಿ ಬಗ್ಗೆ ಅನುಕಂಪ ಮೂಡಿತು. ಅವನು, ಪ್ಲೀಸ್ ಅಳ್ಬೇಡ, ನೀನು ಅಪ್ಪ ಅವಳನ್ನು ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ನಾನು ಇನ್ಮುಂದೆ ಅವಳನ್ನು ಚೆನ್ನಾಗಿ ನೋಡ್ಕೋತೀನಿ. ನಿತಿನ್ ತುಂಬ ಒಳ್ಳೆಯವನು, ಸಾನ್ವಿಗೆ ಸ್ವಲ್ಪ ಕೂಡ ಕಷ್ಟ ಆಗದೆ ಇರೋ ಹಾಗೆ ನೋಡ್ಕೋತಾನೆ. ಹೀಗೆ ಯೋಚನೆ ಮಾಡಿಕೊಂಡು ಕೊರಗಿದ್ರೆ ನನಗೆ ಸಹಿಸೋಕೆ ಆಗಲ್ಲ. ಮೊದಲು ಸಾನ್ವಿನ ಎಷ್ಟು ನೋಯಿಸಿದ್ನೋ ಇನ್ನು ಮುಂದೆ ಅಷ್ಟೇ ಸುಖವಾಗಿ ಇರೋ ಹಾಗೆ ನೋಡ್ಕೋತೀನಿ. ನನ್ನ ಮೇಲೆ ನಂಬಿಕೆ ಇಲ್ವಾ ಅಮ್ಮ ಎಂದ. ಸ್ವರ್ಣ, ನಿನ್ನ ಮೇಲೆ ನಂಬಿಕೆ ಇದೆ ಎಂದಳು. ವಿಕ್ರಮ್, ನಿನ್ನ ಅಪ್ಪನ ನಂಬಿಕೆನ ಉಳಿಸ್ಕೋತೀನಿ ಅಮ್ಮ. ಸಾನ್ವಿ ಎಲ್ಲಿ ಎಂದ. ಸ್ವರ್ಣ, ಮಲ್ಕೊಂಡಿದ್ದಾಳೆ ಎಂದಳು. ವಿಕ್ರಮ್, ಇನ್ನೂ 7 ಗಂಟೆ, ಅಷ್ಟು ಬೇಗ ಮಲ್ಕೊಂಡಿದ್ದಾಳ ಯಾಕಮ್ಮ ಎಂದ. ಸ್ವರ್ಣ, ಅದು ಏನಿಲ್ಲ, ಸ್ವಲ್ಪ ಸುಸ್ತು ಅಂತಿದ್ಲು, ಅದಕ್ಕೆ ನಾನೇ ಮಲ್ಕೋ ಅಂದೆ ಎಂದಳು. ವಿಕ್ರಮ್, ಎಲ್ಲಿದ್ದಾಳೆ, ಅವಳನ್ನು ನೋಡ್ತೀನಿ ಎಂದ. ಸ್ವರ್ಣ, ಬೇಡ, ನೀನು ಹೋಗಬೇಡ, ಅವಳು ರೆಸ್ಟ್ ಮಾಡಲಿ ಎಂದಳು. ನಂತರ ವಿಕ್ರಮ್ ಸಾನ್ವಿಗೆ ತಂದ ಸೀರೆ ಒಡವೆಯನ್ನು ತೆಗೆದುಕೊಂಡು ಸ್ವರ್ಣ ತನ್ನ ರೂಮ್ಗೆ ಹೋದಳು. ವಿಕ್ರಮ್ಗೆ ಸಾನ್ವಿಗೆ ಏನೋ ಆಗಿದೆ ಅನ್ನೋ ಅನುಮಾನ ಬಂತು. ಆದರೆ ಅಮ್ಮನ್ನ ಕೇಳಿದ್ರೆ ಹೇಳಲ್ಲ ಅಂದ್ಕೊಂಡು ನಿಶಾಳಿಗೆ ತಂದ ಗಿಫ್ಟ್ ತೆಗೆದುಕೊಂಡು ತನ್ನ ರೂಮ್ಗೆ ಬಂದವನೇ ಬೇಗ ಫ್ರೆಶ್ ಆಗಿ ಡ್ರೆಸ್ ಚೇಂಜ್ ಮಾಡಿದ. ನಂತರ ಸಾನ್ವಿ ರೂಮ್ ಕಡೆ ಬಂದ. ರೂಮ್ ಹೊರಗಿಂದ ಲಾಕ್ ಆಗಿತ್ತು. ವಿಕ್ರಮ್ ಮನಸ್ಸಿನಲ್ಲಿ, ಅಂದರೆ ಸಾನ್ವಿ ಗೆಸ್ಟ್ ರೂಮ್ನಲ್ಲಿ ಇದ್ದಾಳೆ, ಅವಳಿಗೆ ಪೀರಿಯಡ್ಸ್ ಇರ್ಬೋದಾ? ಓ ಮೈ ಗಾಡ್. ಇತ್ತೀಚೆಗೆ ಕೆಲಸದ ಗಡಿಬಿಡಿಯಲ್ಲಿ ಅವಳ ಈ ಪ್ರಾಬ್ಲಮ್ ಬಗ್ಗೆ ಗಮನನೇ ಕೊಟ್ಟಿಲ್ಲ. ಡಾಕ್ಟರ್ ಬಂದಿದ್ರೇನೋ ಅಂದುಕೊಂಡು ಸಾನ್ವಿ ಇದ್ದ ರೂಮ್ಗೆ ಬಂದ. ರೂಮ್ ಬಾಗಿಲು ಮುಚ್ಚಿತ್ತು. ಶಬ್ದ ಮಾಡದೆ ನಿಧಾನವಾಗಿ ತಳ್ಳಿ ಒಳಗೆ ಬಂದ. ಸಾನ್ವಿ ಮುದುರಿಕೊಂಡು ಮಲಗಿದ್ದಳು. ಅವಳ ಬಳಿ ಬಂದು ಪಕ್ಕದಲ್ಲಿದ್ದ ಚೇರ್ನಲ್ಲಿ ಕುಳಿತ. ಸಾನ್ವಿ ಮೆಲು ಧ್ವನಿಯಲ್ಲಿ ನರಳುತ್ತಿರುವುದು ಕೇಳಿಸಿತು. ತಲೆ ದಿಂಬು ಅವಳ ಕಣ್ಣೀರಿನಿಂದ ತೇವವಾಗಿತ್ತು. ವಿಕ್ರಮ್ಗೆ ಅವಳನ್ನು ನೋಡಿ ಸಂಕಟವಾಯಿತು. ಅವನು ಸಾನ್ವಿ ತಲೆ ನೇವರಿಸಿದ. ಅವಳು ಕಣ್ಣು ತೆರೆದಳು. ಏಳುವ ಪ್ರಯತ್ನ ಮಾಡಿದಳು. ಅವಳಿಗೆ ಸಾಧ್ಯವಾಗಲಿಲ್ಲ. ವಿಕ್ರಮ್, ಮಲ್ಕೋ ಸಾನ್ವಿ, ಎದ್ದೇಳಬೇಡ, ಡಾಕ್ಟರ್ ಬಂದಿದ್ರಾ, ಇಂಜೆಕ್ಷನ್ ಕೊಟ್ರಾ ಎಂದ. ಸಾನ್ವಿ, ನನ್ನ ಬಗ್ಗೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಪ್ಲೀಸ್ ಇಲ್ಲಿಂದ ಹೊರಡಿ ಎಂದಳು. ವಿಕ್ರಮ್, ಅಷ್ಟು ನೋವು ಅನುಭವಿಸ್ತಿದ್ರು ನನ್ನ ಹತ್ರ ಮಾತಾಡೋಕ್ಕೂ ನಿನ್ನ ಸ್ವಾಭಿಮಾನ ಅಡ್ಡ ಬರುತ್ತೆ ಅಲ್ವಾ? ಇಲ್ಲಿ ನಾನು ಡಾಕ್ಟರ್ ಆಗಿ ಬಂದಿದ್ದೀನಿ, ಕೋಪ ಬಿಟ್ಟು ಕೇಳಿದ್ದಕ್ಕೆ ಉತ್ತರ ಕೊಡು ಎಂದ. ಅಷ್ಟರಲ್ಲಿ ಅಲ್ಲಿಗೆ ಲಕ್ಷ್ಮಿ ಬಂದಳು. ಅವಳನ್ನು ಕುರಿತು ವಿಕ್ರಮ್, ಲಕ್ಷ್ಮಮ್ಮ, ಡಾಕ್ಟರ್ ಬಂದಿದ್ರಾ ಎಂದ. ಲಕ್ಷ್ಮಿ, ಇಲ್ಲ ವಿಕ್ರಮಪ್ಪ, ಅವರು ಊರಲ್ಲಿಲ್ಲ, ಆಸ್ಪತ್ರೆ ಬಾಗಿಲು ಆಗೈತೆ, ಸಾನ್ವಿಯಮ್ಮ ಮಾತ್ರೆ ತಕ್ಕಂಡವ್ರೆ ಎಂದಳು. ವಿಕ್ರಮ್, ಸಾನ್ವಿ ಊಟ ತಿಂದಿದ್ದಾಳಾ ಎಂದ. ಲಕ್ಷ್ಮಿ, ಇಲ್ಲ, ಅಮ್ಮವರು ಎಷ್ಟು ಹೇಳಿದ್ರು ಸಾನ್ವಿ ಅಮ್ಮ ಒಂದು ತುತ್ತು ತಿಂದಿಲ್ಲ ಎಂದಳು. ವಿಕ್ರಮ್, ಸರಿ, ಹೋಗಿ ಊಟ ತನ್ನಿ, ತಿಂತಾಳೆ ಎಂದ. ಸಾನ್ವಿ ನರಳುವ ಧ್ವನಿಯಲ್ಲಿ, ನನಗೆ ಊಟ ತಿನ್ನೋಕ್ಕಾಗಲ್ಲ, ಪ್ಲೀಸ್ ನನ್ನನ್ನು ಬಲವಂತ ಮಾಡಬೇಡಿ, ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ, ಈಗಿರೋ ನೋವಿನ ಜೊತೆ ಊಟ ತಿಂಡಿ ಅಂತ ನೀವೆಲ್ಲ ಸೇರಿ ಇನ್ನೂ ಹಿಂಸೆ ಕೊಡಬೇಡಿ ಎಂದಳು. ಮತ್ತೇನು ಮಾತನಾಡದೆ ತಕ್ಷಣ ವಿಕ್ರಮ್ ಅಲ್ಲಿಂದ ಸ್ವರ್ಣ ರೂಮ್ ಕಡೆ ನಡೆದ. ಸ್ವರ್ಣ ಏನನ್ನು ಯೋಚಿಸುತ್ತಾ ಕುಳಿತಿದ್ದಳು. ಅಲ್ಲಿಗೆ ಬಂದ ವಿಕ್ರಮ್, ಸಾನ್ವಿ ಬಗ್ಗೆ ಯೋಚನೆ ಮಾಡ್ತಿದ್ರೆ ಏನೂ ಪ್ರಯೋಜನ ಇಲ್ಲ ಅಮ್ಮ, ನನಗೂ ಅವಳ ಬಗ್ಗೆ ಕಾಳಜಿ ಇದೆ, ಅವಳು ಅಷ್ಟು ನೋವು ತಿಂತಿದ್ದಾಳೆ, ಅದು ನಿನಗೂ ಗೊತ್ತು, ಆದರೂ ನೀನು ನನ್ನ ಹತ್ರ ಹೇಳಿಲ್ಲ ಯಾಕಮ್ಮ? ನೀನು ಅವಳ ಥರನೇ ಕಲಿತಿದ್ಯಾ, ಏನಾಗಿದೆ ನಿಮಗೆಲ್ಲ ಎಂದ. ಸ್ವರ್ಣ, ತಾಯಿ ಇಲ್ಲದೆ ಇರೋ ತಪ್ಪಲಿ ಅವಳು, ನಾನು ಎಷ್ಟು ಪ್ರೀತಿ ತೋರಿಸಿದ್ರು ಅಮ್ಮ ಅಮ್ಮನೇ, ನನಗೂ ಕೂಡ ಅವಳನ್ನು ನೋಡಿ ಸಂಕಟ ಆಗುತ್ತೆ, ಆದರೆ ದೈಹಿಕವಾಗಿ ತುಂಬ ನೋವು ತಿಂತಿದ್ದಾಳೆ. ಇಂಥ ಸಮಯದಲ್ಲಿ ಅವಳಿಗೆ ಊಟ ತಿಂಡಿ ಸೇರಲ್ಲ ಅಂತ ಗೊತ್ತಿದ್ದು ಅವಳ ಮೇಲೆ ಪ್ರೀತಿ ಇದೆ ಅನ್ನೋ ಕಾರಣ ಇಟ್ಕೊಂಡು ಇನ್ನೂ ಅವಳನ್ನು ಹಿಂಸೆ ಮಾಡೋಕ್ಕೆ ಇಷ್ಟ ಇಲ್ಲದೆ ಅವಳು ಹೇಳಿದ್ದನ್ನು ಕೇಳ್ತೀನಿ. ಡಾಕ್ಟರ್ಗೆ ಕಾಲ್ ಮಾಡಿದೆ, ಅವರು ಔಟ್ ಆಫ್ ಸ್ಟೇಷನ್ ಹೋಗಿದ್ದೀನಿ ಅಂದರು. ಕ್ಲಿನಿಕ್ಗೆ ರಜೆ ಇದೆ, ನರ್ಸ್ ಕೂಡ ಇಲ್ಲ, ನಿನಗೆ ಕಾಲ್ ಮಾಡ್ತೀನಿ ಅಂದೆ. ಬೇಡ,
ನನ್ನ ನೋವು ನಾನು ಅನುಭವಿಸ್ತೀನಿ, ನನ್ನ ಪಾಡಿಗೆ ಬಿಟ್ಬಿಡಿ ಅಂದ್ಲು. ಅವಳ ನೋವು ನೋಡಿ ಮತ್ತೆ ಅವಳಿಗೆ ಹಿಂಸೆ ಕೊಡೋಕೆ ಮನಸ್ಸಾಗಲಿಲ್ಲ. ಅದಕ್ಕೆ ಸುಮ್ಮನಾದೆ ಎಂದಳು ದುಃಖದಲ್ಲಿ. ವಿಕ್ರಮ್, ಸಾರಿ ಅಮ್ಮ, ನೀವು ಈ ರೀತಿ ಯೋಚನೆ ಮಾಡಿದ್ದೀರಾ ಅಂತ ಗೊತ್ತಿಲ್ಲದೆ ಹೊರಟಾಗಿ ಮಾತಾಡಿದೆ. ಸರಿ, ಅವಳು ತುಂಬ ಸುಸ್ತಾಗಿದ್ದಾಳೆ, ಊಟ ಸೇರಲ್ಲ ಅಂದರೆ ಅವಳಿಗೆ ಡ್ರಿಪ್ಸ್ ಹಾಕಲೇಬೇಕು. ಅವಳಿಗೆ ಮಾತ್ರೆ ತಗೊಂಡ್ರೆ ನೋವು ಕಮ್ಮಿ ಆಗಲ್ಲ, ಇಂಜೆಕ್ಷನ್ ಹಾಕಲೇಬೇಕು. ಟೆನ್ಷನ್ ಮಾಡ್ಕೋಬೇಡಿ, ನಾನು ಅವಳನ್ನು ನೋಡ್ಕೋತೀನಿ ಎಂದು ಹೇಳಿ ಅವನ ರೂಮ್ಗೆ ಬಂದು ಡ್ರಿಪ್ಸ್, ಇಂಜೆಕ್ಷನ್ ಎಲ್ಲವನ್ನು ತೆಗೆದುಕೊಂಡು ಸಾನ್ವಿ ರೂಮ್ಗೆ ಬಂದನು. ಸಾನ್ವಿ ಬಳಿ ಇದ್ದ ಲಕ್ಷ್ಮಿಯನ್ನು ಹೊರಗೆ ಕರೆದ ವಿಕ್ರಮ್, ಸಾನ್ವಿಗೆ ಡ್ರಿಪ್ಸ್ ಮತ್ತು ಇಂಜೆಕ್ಷನ್ ಹಾಕ್ತೀನಿ, ಅಷ್ಟರಲ್ಲಿ ನೀವು ಊಟ ಮಾಡಿಕೊಂಡು ಬನ್ನಿ ಲಕ್ಷ್ಮಮ್ಮ, ನೀವು ಇಲ್ಲೇ ಇದ್ದು ಸಾನ್ವಿನ ನೋಡ್ಕೋಬೇಕು, ಡ್ರಿಪ್ಸ್ ಖಾಲಿಯಾದಾಗ ಹೇಳಬೇಕು ಎಂದ. ಲಕ್ಷ್ಮಿ, ಸರಿ, ಬೇಗ ಬರ್ತೀನಿ ಎಂದು ಹೇಳಿ ಅವಸರದಲ್ಲಿ ಹೋದಳು. ವಿಕ್ರಮ್ ಸಾನ್ವಿಗೆ ವ್ಯಾಸೋಫೆಕ್ಸ್ ಹಾಕಲು ಕೈ ಹಿಡಿದುಕೊಂಡ. ಸಾನ್ವಿ ಅವಳ ಕೈ ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಾ, ನನಗೆ ಯಾವ ಡ್ರಿಪ್ಸ್, ಇಂಜೆಕ್ಷನ್ ಏನೂ ಬೇಡ, ಬಿಟ್ಬಿಡಿ ಪ್ಲೀಸ್ ಎಂದಳು. ವಿಕ್ರಮ್, ಸಾನ್ವಿ ಹಠ ಮಾಡಬೇಡ, ನೀನು ಹೀಗೆ ಕೈ ಶೇಕ್ ಮಾಡಿದರೆ ನೀಡಲ್ ಚುಚ್ಚೋಕೆ ಆಗಲ್ಲ. ಅಮ್ಮ ನಿನ್ನ ನೋವು ನೋಡೋಕ್ಕಾಗದೆ ಸಂಕಟ ಪಡ್ತಿದ್ದಾರೆ, ಪ್ಲೀಸ್ ಸ್ವಲ್ಪ ಹೊತ್ತು ಸುಮ್ಮನಿರು ಎಂದ. ಸಾನ್ವಿ, ಸರ್, ನನ್ನನ್ನು ನನ್ನ ಪಾಡಿಗೆ ಬಿಡಿ, ನನಗೆ ಟಿಪ್ಸ್, ಇಂಜೆಕ್ಷನ್ ಏನೂ ಬೇಡ ಎಂದಳು. ವಿಕ್ರಮ್, ಇನ್ನೂ ಹಠ ಮಾಡಿದ್ರೆ ನನ್ನ ಮೇಲೆ ಆಣೆ ಎಂದು ಅವನ ಮೇಲೆ ಆಣೆ ಮಾಡಿಕೊಂಡಿದ್ದನ್ನು ಕೇಳಿ ಸಾನ್ವಿ ಸುಮ್ಮನೆ ಕಣ್ಣು ಮುಚ್ಚಿ ಮಲಗಿದಳು. ಸಾನ್ವಿಗೆ ನೀಡಲ್ ಚುಚ್ಚುತ್ತಿದ್ದ ವಿಕ್ರಮ್ಗೆ ತನ್ನ ಹೃದಯಕ್ಕೆ ಯಾರೋ ಚುಚ್ಚಿದಂತೆ ಭಾಸವಾಗುತ್ತಿತ್ತು. ಮನಸ್ಸಲ್ಲಿ ಏನೋ ಸಂಕಟ, ಅವನಿಗೆ ತಿಳಿಯದೆ ಅವನ ಕಣ್ಣಲ್ಲಿ ನೀರಿತ್ತು. ಸಾನ್ವಿಗೆ ತಿಳಿಯದ ಹಾಗೆ ಕಣ್ಣೀರು ಒರೆಸಿಕೊಂಡ. ಆ ರೀತಿ ಯಾಕೆ ಆಗುತ್ತಿದೆ ಎಂದು ಅವನಿಗೆ ಅರ್ಥವಾಗಲಿಲ್ಲ. ಡ್ರಿಪ್ಸ್ ಹಾಕಿ ಇಂಜೆಕ್ಷನ್ ಕೊಟ್ಟ ನಂತರ ಸಾನ್ವಿ ನಿದ್ದೆ ಮಾಡಿದಳು. ಅಷ್ಟರಲ್ಲಿ ಲಕ್ಷ್ಮಿ ಊಟ ಮುಗಿಸಿ ಬಂದಳು. ವಿಕ್ರಮ್, ಲಕ್ಷ್ಮಮ್ಮ, ನೀವು ಇಲ್ಲೇ ಇರಿ, ಡ್ರಿಪ್ಸ್ ಸ್ವಲ್ಪ ಇರುವಾಗಲೇ ಕರೀರಿ ಎಂದು ಹೇಳಿ ಅಲ್ಲಿಂದ ಹೊರಟು ರೂಮ್ ಕಡೆ ಹೋಗುತ್ತಿದ್ದವನನ್ನು ಸ್ವರ್ಣ, ವಿಕ್ರಮ್, ಸಾನ್ವಿ ಹೇಗಿದ್ದಾಳೆ ಎಂದಳು. ವಿಕ್ರಮ್, ಡ್ರಿಪ್ಸ್ ಹಾಕಿ ಇಂಜೆಕ್ಷನ್ ಕೊಟ್ಟಿದ್ದೀನಿ, ಯೋಚನೆ ಮಾಡಬೇಡ, ಚೆನ್ನಾಗಿ ನಿದ್ದೆ ಬರುತ್ತೆ, ಆರಾಮಾಗಿ ಮಲಗಿದಾಳೆ ಅಮ್ಮ ಎಂದ. ಸ್ವರ್ಣ, ನೀನು ಊಟ ಮಾಡು ಬಾ ಎಂದಳು. ವಿಕ್ರಮ್, ಇಲ್ಲಮ್ಮ, ನನಗೆ ಹಸಿವಿಲ್ಲ, ನೀನು ಅಪ್ಪ ಊಟ ಮಾಡಿ ಮಲಗಿ, ಲಕ್ಷ್ಮಮ್ಮ ನಾನು ಸಾನ್ವಿನ ನೋಡ್ಕೋತೀವಿ, ನೀನು ನೆಮ್ಮದಿಯಾಗಿ ಮಲಗು, ಇನ್ನು ಯಾವತ್ತೂ ಸಾನ್ವಿಗೆ ಯಾವ ಕಷ್ಟ ನೋವು ಬರ್ದಿರೋ ಥರ ನೋಡ್ಕೋತೀನಿ, ಇದು ನಿನಗೆ ನನ್ನ ಪ್ರಾಮಿಸ್ ಎಂದು ತನ್ನ ಕೈಯನ್ನು ಸ್ವರ್ಣಾಳ ಕೈ ಮೇಲಿಟ್ಟು ಪ್ರಮಾಣ ಮಾಡಿದವನು ಅಲ್ಲಿ ನಿಲ್ಲದೆ ತನ್ನ ರೂಮ್ಗೆ ಹೋದ. ಸ್ವರ್ಣ ರಾಮುಗೆ ಊಟ ಬಡಿಸಿ ತಾನು ಊಟ ಮಾಡುವ ಶಾಸ್ತ್ರ ಮಾಡಿ ಸಾನ್ವಿ ಇದ್ದ ರೂಮ್ಗೆ ಬಂದಳು. ಸಾನ್ವಿ ಮಲಗಿರುವುದನ್ನು ನೋಡಿ ನೆಮ್ಮದಿಯಿಂದ ತಾನೂ ಹೋಗಿ ಮಲಗಿದಳು. ರೂಮ್ಗೆ ಬಂದ ವಿಕ್ರಮ್ನ ಮನಸ್ಸು ನೋವಿನಿಂದ ಒದ್ದಾಡ್ತಾ ಇತ್ತು. ಮುಂದೇನು? ವಿಕ್ರಮ್ ಮನಸ್ಸಿಗೆ ಆಗುತ್ತಿರುವ ನೋವು ಅದು ಸಾನ್ವಿ ಮೇಲಿನ ಪ್ರೀತಿಯಿಂದನಾ? ಅದು ಅವನಿಗೆ ಅರ್ಥ ಆಗೋದು ಯಾವಾಗ? ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ. ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.